ಇದೊಂದು ಬೆಲೆಯೇ ಎದ್ದು ಹೊಲ ಮೇಯ್ದಿರುವಂತಹ ಕಥೆ. ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಈ ನಡುವೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಗುತ್ತಿಗೆಗೆ ಗೋಲ್ಮಾಲ್ನ ಸ್ಫೋಟಕ ಸುದ್ದಿ ಇದು. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಆಡಿಯೋ ಬಾಂಬ್ ಆರೋಪ. ಇನ್ನು ಆರೋಪ ಮಾಡಿದವರಿಂದಲೇ ಇಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಸಿಕ್ಕಿದೆಯಾ? ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಡೀಲ್ ನಡೆದಿತ್ತ ಅನ್ನೋ ಪ್ರಶ್ನೆ. ವಸೂಲಿಗೆ ಇಳಿದಿರುವಂತಹ ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕ ಬೆಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ್ ಹಾಕಿದ್ದಾರಂತೆ. ಕಮಿಷನ್ ಕೇಳುವ ಆಡಿಯೋ ವಿಡಿಯೋ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿ ಜಗನ್ನಾಥ್ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇದೆ. ಸಣ್ಣ ಗುತ್ತಿಗೆದಾರರಿಂದ ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕ ಇಲ್ಲಿ ಖುದ್ದು ಎಲ್ಲವೂ ಕೂಡ ನೋಡ್ಕೊಳ್ಬೇಕಾಗಿರುವಂತವ್ರೆ ಆವಾಜ್ ಹಾಕಿ ಅವರೇ ಇದ್ರಲ್ಲೆಲ್ಲ ಈ ಒಂದು ಭ್ರಷ್ಟಾಚಾರಗಳಲ್ಲಿ ಭಾಗಿಯಾಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಒಂದ್ ರೀತಿಯಾಗಿ ಬೇಲಿಯ ಎದ್ದು ಹೊಲ ಮೇಯ್ದಿರುವಂತಹ ಎಕ್ಸಾಂಪಲ್ ಇದು. ಬಹುಶಃ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಮೊದಲೇ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎಲ್ಲದರಲ್ಲೂ ಕೂಡ ಲಂಚಾವತಾರ, ಭ್ರಷ್ಟಾಚಾರ, ಅಕ್ರಮ ಬರೀ ಇದೇ ಆಗೋಯ್ತು. ಈ ನಡುವೆ ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಆಡಿಯೋ ಬಾಂಬ್. ಯಾರು ಆರೋಪ ಮಾಡಿದ್ರೋ ಅವರಿಂದಲೇ ಇದೀಗ ಭ್ರಷ್ಟಾಚಾರ ಮಾಡಲಿಕ್ಕೆ ಕುಮ್ಮಕ್ಕು ಸಿಕ್ಕಿತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಡೀಲ್ ಆಗಿತ್ತಾ ಇಲ್ಲಿ? ಖುದ್ದು ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕರೇ ವಸೂಲಿ ಮಾಡಲಿಕ್ಕೆ ಇಳಿದು ಬಿಟ್ರ, ಆವಾಜ್ ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಬೆಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ್ ಹಾಕಿದ್ದಾರಂತೆ. ಕಮಿಷನ್ ಕೇಳುವಂತ ಆಡಿಯೋ ಮತ್ತೆ ವಿಡಿಯೋ ವೈರಲ್ ಆಗಿದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿ ಜಗನ್ನಾಥ್ ವಿರುದ್ಧವೇ ಕೇಳಿ ಬರ್ತಾ ಇರುವಂತ ಆರೋಪ ಆಯಿತು. ಸಣ್ಣ ಗುತ್ತಿಗೆದಾರರಿಂದ ಈ ರೀತಿಯಾದಂತಹ ಒಂದು ಆವಾಜ್ ಹಾಕಿ ಅವ್ರ ಹತ್ರನೇ ಡೀಲ್ ಮಾಡ್ಲಿಕ್ಕೆ ಹೋಗಿದ್ರ ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕ ಅನ್ನುವಂತ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಮತ್ತೊಂದು ವಿಡಿಯೋ ಮತ್ತೆ ಆಡಿಯೋ ವೈರಲ್ ಆಗ್ತಾ ಇದೆ. ಈ ಬೆನ್ನಲ್ಲೇ ಹುಟ್ಟುತ್ತಾ ಇರುವಂತಹ ಈ ಒಂದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ. ನೋಡ್ತಾ ಇದೀವಿ ಇಲ್ಲಿ ಒಂದು ಕಡೆ ಎಲ್ಲಾ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಅಥವಾ ಅಕ್ರಮ ಇದೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ಇನ್ನೂ ನಡೀತಾ ಇರುವಂತಹ ಪ್ರಕರಣಗಳೇ ಇನ್ನೂ ಸಾಲ್ವ್ ಆಗಿಲ್ಲ. ಇದೀಗ ಮತ್ತೊಂದು ಇಲ್ಲಿ ಗುತ್ತಿಗೆದಾರರೇ ಹೋಗಿ ಸಣ್ಣ ಗುತ್ತಿಗೆದಾರರ ಹತ್ರ ಈ ರೀತಿಯಾಗಿ ಆವಾಜ್ ಹಾಕಿರೋದು. ಇದೀಗ ಈ ವಿಡಿಯೋ ಏನ್ ವೈರಲ್ ಆಗ್ತಾ ಇದೆ, ಅದರಲ್ಲಿ ಆಡಿಯೋ ಕೂಡ ಕೇಳಿಸ್ತಾ ಇದೆ. ಇದು ಯಾರು, ಏನಾಗಿತ್ತು ಆಕ್ಚುಲಿ ಮ್ಯಾಟರ್ ಏನು ಅಂತ ಇದು? ರೋಷಿನಿ, ಏನಾಗಿದೆ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ಮತ್ತೊಂದು ಬಾಂಬ್ ಸ್ಫೋಟ ಹೊಂದಿರುವುದು. ಏನು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದಂತಹ ಗುತ್ತಿಗೆದಾರರ ಸಂಘನೇ ಈಗ ಒಂದು ಕಮಿಷನ್ ವ್ಯವಹಾರದಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವುದು. ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಏನು ಬಡ ಗುತ್ತಿಗೆದಾರರಿದ್ರು ಅವರಿಂದ ಕಮಿಷನ್ ವಸೂಲಾತಿಗೆ ಇಳಿದಿರುವಂತಹ ಸ್ಫೋಟಕ ಆಡಿಯೋ ಅದಾಗಿರುತ್ತೆ. ಇಲ್ಲ ಇದು ಹೇಗೆಲ್ಲ ಡೀಲ್ ಮಾಡ್ತಾ ಇದ್ರು ಅಂತ ನೋಡುತ್ತೆ. ಒಂದು ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅಂತಾರಲ್ಲ, ಆ ಒಂದು ಮಾತು ನಿಜಕ್ಕೂ ಈಗ ರಾಜ್ಯ ಗುತ್ತಿಗೆದಾರರ ಸಂಘಕ್ಕೆ ಅಕ್ಷರಶಃ ಅನ್ವಯವಾಗ್ತಾ ಇರುವಂತದ್ದು. ಕಳೆದ ಕೆಲವು ಸಮಯದಿಂದಲೂ ಕೂಡ ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಆರೋಪ ಮಾಡ್ತಿದ್ದಂತಹ ಸಂಘದ ಒಳಗಿನ ಈಗ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರದ ಡೀಲ್ ಕೂಡ ನಡೆದಿರುವಂತದ್ದು. ಅದೇ ಆಡಿಯೋ ಇದೀಗ ಸಾಕಷ್ಟು ವೈರಲ್ ಕೂಡ ಆಗಿರುವಂತದ್ದು. ಇನ್ನ ಈ ಒಂದು ಡೀಲಿಂಗ್ ನಡೆಸಿದ್ದು ಯಾರು ಅಂತ ನೋಡೋದಾದ್ರೆ ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷರಾಗಿದ್ದಂತಹ ಜಗನ್ನಾಥ್ ಜಿ ಶಿವಾಜಿ ಮತ್ತು ನಿರ್ದೇಶಕ HR ಚಿಂಚಳಿ ಎನ್ನುವಂತಹ ಇಬ್ಬರ ವಿರುದ್ಧವೂ ಕೂಡ ಇದೀಗ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಸರ್ಕಾರಿ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಈ ಒಂದು ಸಂಚನ್ನ ನಡೆಸಲಾಗಿತ್ತು ಅನ್ನುವಂಥದ್ದು ಕೂಡ ಇದೀಗ ಬಯಲಾಗಿರುವಂತದ್ದು. ಇನ್ನು ಯಾವೆಲ್ಲ ಇಲಾಖೆಗಳನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ನೋಡೋದಾದ್ರೆ ಲೋಕೋಪಯೋಗಿ ಆಗಿರ್ಬೋದು, ಇಂಧನ, ನಗರಾಭಿವೃದ್ಧಿ ಆಗಿರ್ಬೋದು, ಅಥವಾ ನೀರಾವರಿ ಇಲಾಖೆ ಆಗಿರ್ಬೋದು, ಇಲ್ಲಿ ಕರೆಯುವಂತಹ ಟೆಂಡರ್ ಅಲ್ಲಿ ಈ ಒಂದು ಗೋಲ್ಮಾಲ್ ಅನ್ನ ನಡೆಸ್ತಾ ಇತ್ತು. ಸರ್ಕಾರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಬಡ ಗುತ್ತಿಗೆದಾರರು ಬಿಡ್ ಏನಾದ್ರು ಮಾಡಿದ್ದೆ ಆದ್ರೆ ಇವರಿಗೆ ಒಂದಷ್ಟು ಕಮಿಷನ್ ಕೂಡ ನೀಡಬೇಕಾಗಿರುತ್ತೆ. ಮೊದಲು ಏನ್ ಮಾಡ್ತಾರೆ ಇವರು ಅಂದ್ರೆ 3% ಕಮಿಷನ್ ಅನ್ನ ಬೇಡಿಕೆಯನ್ನ ಇಡ್ತಾರೆ. ತದನಂತರದಲ್ಲಿ 2.5ಕ್ಕೆ ಡೀಲ್ ಅನ್ನ ಫಿಕ್ಸ್ ಮಾಡುವಂಥದ್ದು. ಇದೀಗ ಒಂದು ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಇವೆಲ್ಲವೂ ಕೂಡ ಆದವು ಕೇಳೋದಕ್ಕೆ ಸಾಧ್ಯವಾಗ್ತಾ ಇರುವಂತದ್ದು. ಇನ್ನ ಗುತ್ತಿಗೆದಾರರಿಗೆ ಒಂದು ರೀತಿ ಬೆದರಿಕೆ ಹಾಕುವಂತಹ ಧ್ವನಿಯನ್ನು ಕೂಡ ನಾವಲ್ಲಿ ಕೇಳಬಹುದು. ನಾ ಬಿಡ್ ಪಾಸನೆ ಪಡೆಯಬೇಕಂದ್ರೆ ನಾವು ಕೆಲವೊಂದಷ್ಟು ಹಣವನ್ನ ನೀಡಲೇಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಅಲ್ಲಿ ಕೇಳಿಸೋದು. ಇನ್ನ ಕೆಲಸಕ್ಕೆ ಸಿಕ್ಕಂತಹ ತಕ್ಷಣ ಡೀಲಿಗೆ ಅಮೌಂಟ್ ಕೂಡ ಅವರಿಗೆ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನು ಕೂಡ ಇರಿತಿರುವಂತದ್ದು. ಸೊ ಇದೆಲ್ಲವನ್ನ ನೋಡ್ತಾ ಒಟ್ಟಾರೆಯಾಗಿ ಬಡ ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡೆಸುವಂತಹ
ಈ ಒಂದು ಕೈಗೊಂಬೆ ಪದಾಧಿಕಾರಿಗಳ ಆಟ ನಿಜಕ್ಕೂ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಸರ್ಕಾರದಕ್ಕೆಲ್ಲ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ರೋಶಿನಿ. ಎಸ್ ವಿನುತಾ, ಇಂಥವ್ರ ವಿರುದ್ಧ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಇದೇನು ಹೊಸ ಮ್ಯಾಟರ್ ಅಲ್ಲ. ಈ ಹಿಂದೆಯೂ ಕೂಡ ಬಹಳಷ್ಟು ಆಡಿಯೋಗಳು, ವಿಡಿಯೋಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಭ್ರಷ್ಟಾಚಾರದಲ್ಲೇ ವೈರಲ್ ಆಗಿದೆ. ಅಂತವ್ರ ವಿರುದ್ಧ ಏನ್ ಕ್ರಮ ಆಗಿದೆ, ಸದ್ಯ ಇವ್ರ ವಿರುದ್ಧ ಯಾವ ರೀತಿಯ ಕ್ರಮ ಆಗ್ಬೋದು? ಎಷ್ಟು ಖಂಡಿತ ರೋಶಿನಿ, ಈಗಾಗಲೇ ಒಂದು ಸಾಕಷ್ಟು ವೈರಲ್ ಆಗಿರೋದ್ರಿಂದ ಸದ್ಯದಲ್ಲಿಯೇ ಇದನ್ನ ಒಂದ್ ರೀತಿಯಲ್ಲಿ ಪರಿಶೀಲನೆಗೆ, ತನಿಖೆಗೆ ಒಳಪಡಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಏನು ಇಬ್ಬರು ಮುಖ್ಯ ಅಧಿಕಾರಿಗಳಿದ್ದಾರೆ, ಅವರನ್ನ ಒಂದು ಸಿಐಡಿ ತನಿಖೆಗೆ ಒಳಪಡಿಸಿ ಅದ್ರ ಮೂಲಕ ಮತ್ತೊಂದಷ್ಟು ವಿಚಾರಣೆಯನ್ನ ಮಾಡುವಂತಹ ಪ್ರಯತ್ನ ಕೂಡ ಸರ್ಕಾರದಿಂದ ನಡೆಯುತ್ತದೆ. ಸದ್ಯದಲ್ಲಿ ಒಂದು ತನಿಖೆಯ ನಂತರದಲ್ಲಿ ಆರೋಪ ಏನಾದ್ರು ಬಯಲಾಗಿದೆ ಆದ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸುವಂತಹ ಸಾಧ್ಯತೆಗಳು ಸಾಕಷ್ಟು ಪ್ರಯತ್ನದಲ್ಲಿ ಇರುವಂತದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.